ನಾನು ಹಂಗೆ ಅದನ್ನ ದಟ್ ಇಸ್ ಅಸಂಪ್ಷನ್ಸ್ ಅನ್ಸುತ್ತೆ, ಜನಗಳ ಅಸಂಪ್ಷನ್ಸ್ ಅಂತ ಹೇಳ್ತಾ ಇರೋದು. ಈಗ ಹನುಮಂತು ಅವರು ಯಾವತ್ತು ಕೋಪನೆ ಮಾಡ್ಕೊಂಡಿಲ್ಲ, ಸಾಫ್ಟ್ ಆಗಿ ಇದ್ದಾರೆ. ಓಕೆ ಓಕೆ, ಎಷ್ಟು ಮುಗ್ಧರ ತರ ಇದ್ದಾರೆ. ಈಸ್ ಪ್ಲೇಯಿಂಗ್ ಇಸ್ ಗೇಮ್ ಪ್ರಾಮಾಣಿಕವಾಗಿ. ಹಂಗಂತ ಹೋದಾಗ ನಾನು ಅಟ್ಲೀಸ್ಟ್ ಮಾತಾಡಿದೀನಿ, ಕೆಲವೊಂದ್ ಕಡೆ ತಗೊಂಡಿದ್ದೀನಿ, ಕೆಲವೊಮ್ಮೆ ಮಾತಾಡಿದೀನಿ, ಕೂಗಿದ್ದೀನಿ, ಕಿರ್ಚಿದ್ದೀನಿ, ಆಟನೂ ಅಷ್ಟೇ ಅಗ್ರೆಷನ್ ಅಲ್ಲೇ ಆಡಿದೀನಿ. ಇದು ನನ್ನ ವ್ಯಕ್ತಿತ್ವ, ಅದು ವ್ಯಕ್ತಿತ್ವಗಳ ಆಟ ಅಲ್ವಾ, ಇದು ನನ್ನ ವ್ಯಕ್ತಿತ್ವ. ಬಟ್ ಅದು ಗೊತ್ತಿಲ್ಲ, ನನ್ನ 100% ನಾನು ಹಾಕಿಲ್ಲ. ಪ್ರಾಬ್ಲಿ ಎಲ್ಲ ಅನ್ಸುತ್ತೆ ನೀವು ಹೇಳಿದ್ರೆ ತುಂಬಾ ಸಾಫ್ಟ್ ನೇಚರ್ ಅಂತ ಮ್ಯಾಮ್, ಬಟ್ ಜನಕ್ಕೆ ಯಾವ ರೀತಿ ಕಾಣಿದೆ ಅಂದ್ರೆ ನೀವು ಸಾಫ್ಟ್ ನೇಚರ್ ಆಗಿದ್ರು ಸಹ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ರಿ ಅಂತ. ಎಲ್ಲಿ ಇದು ಜನಕ್ಕೆ ಸ್ಟ್ರೈಕ್ ಆಯ್ತು ಅಂತ ಹೇಳಿದ್ರೆ, ಸ್ಪೆಷಲಿ ಒಂದು ಟಾಸ್ಕ್ ಇತ್ತು ನಿಮ್ಗೆ, ತುಂಬಾ ಅದು ಫಿಸಿಕಲ್ ಆಗಿ ಬೀಳ್ತೀರಾ, ಎದ್ದೋಳ್ತೀರಾ, ತುಂಬಾ ಕುಗ್ಗೋಗ್ತೀರಾ, ಬಟ್ ಸ್ಟಿಲ್ ಬ್ಯಾಕಪ್ ಆಗ್ತೀರಾ ಅಲ್ಲಿ. ಸೊ ಅದರಿಂದ ಜನಕ್ಕೆ ಗೊತ್ತಾಗಿದೆ ಎಸ್ ಯು ಆರ್ ವೆರಿ ಸ್ಟ್ರಾಂಗ್ ಅಂತ. ಅದು ನೀವು ಸಾಫ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ ಮ್ಯಾಮ್, ಬಟ್ ಹೊರಗಡೆ ಜನಕ್ಕೆ ದೇ ಲಿಟ್ರಲಿ ಅಕ್ಸೆಪ್ಟೆಡ್ ದಟ್ ಯಸ್ ಶಿ ಇಸ್ ಅ ಸ್ಟ್ರಾಂಗ್ ಫೀಮೇಲ್ ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಜನಗಳು ನಿಮ್ಗೆ ಆ ಥರ ಪಾಸಿಟಿವ್ ವೈಬ್ ಕೊಟ್ಟು ಆ ಥರ ನಿಮ್ನೆಲ್ಲೂ ಜಡ್ಜ್ ಮಾಡದೆ ದೇ ಅಕ್ಸೆಪ್ಟೆಡ್ ದ ವೇ ಯು ಆರ್, ಜನಗಳಿಗೆ ಏನು ಹೇಳ್ತೀರಾ ಮ್ಯಾಮ್ ಇದರಲ್ಲಿ? ನನಗೆ ನನ್ನ ಮನಸ್ಸು ಸಾಫ್ಟ್, ಫಿಸಿಕಲಿ ನಾನು ವೀಕ್ ಇದೀನ ಸ್ಟ್ರಾಂಗ್ ಇದೀನ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ ಬಿಗ್ ಬಾಸ್ ಮುಂಚೆ. ಅಲ್ಲಿ ಹೋದ್ಮೇಲೆ ನಾನು ಗಿವ್ ಅಪ್ ಮಾಡಬಾರ್ದು, ಏನೇ ಬರ್ಲಿ ಮಾಡ್ಬೇಕು. ಬಿಕಾಸ್ ಲೈಫಲ್ಲೇ ಎಷ್ಟೋ ಒಂದು ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡಿದೀವಿ ಅಂದಾಗ ಆಟ ಗುರು ಕಮಾನ್ ಅನುಷಾ ಆಡು ಅನ್ನೋ ತರದ ನಾನು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟೆ ಆ ಟಾಸ್ಕ್ಗೆ ಹೋಗ್ತಾ ಇದ್ದೆ. ಗಿವ್ ಅಪ್ ಅಂತೂ ಮಾಡ್ತಾ ಇರ್ಲಿಲ್ಲ, ನನ್ನ ಎಫರ್ಟ್ 100% ಆಗ್ತದೆ. ಬಟ್ ಕೆಲವೊಮ್ಮೆ ದಾಳಿ ಮಾಡ್ಬೇಕು, ಅಟ್ಯಾಕ್ ಮಾಡ್ಬೇಕು ಅಂದಾಗ ಟಾರ್ಗೆಟ್ ಮಾಡೋರು, ನನ್ನ ಟೀಮ್ನ ಟಾರ್ಗೆಟ್ ಮಾಡೋದು, ಕಿತ್ತಾಕೋದೆಲ್ಲ ಮಾಡಿದಾಗ ಸೋಲ್ಬೇಕಾಗಿ ಬರ್ತಿತ್ತು. ಬಿಟ್ರೆ ನಂದೇ ಇಂಡಿವಿಜುವಲ್ ಗೇಮ್ ಅಂತ ಬಂದಿದ್ದೆಲ್ಲ ನಾನು ಗೆದ್ದಿದ್ದೀನಿ. ಅರೆ ಅವ್ರವ್ರ ಇಂಡಿವಿಜುವಲ್ಸ್ ಗೇಮ್ ಅಂತ ಆಡ್ಬೇಕಾದ್ರೆ ಪ್ರತಿ ಗೇಮಲ್ಲೂ ನಾನು ಗೆದ್ದಿದ್ದೀನಿ. ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಹಾಳ್ ಮಾಡ್ಬೇಕಲ್ಲ, ಅವ್ರು ಮಾಡ್ಬೇಕು, ನಾವು ಗೆಲ್ಬೇಕು, ಆ ತರ ಇದ್ದಾಗ ಹಾಳಾಗಿದೆ. ಬಿಟ್ರೆ ನಾನು ಇಲ್ಲ, ನಿಮ್ ಇಂಡಿವಿಜುವಲ್ ಎಫರ್ಟ್ ಎಲ್ಲಾ ಕಡೆ ಹಾಕಿದ್ರೆ ಆಡಿದೀನಿ, ಗೆದ್ದಿದ್ದೀನಿ ಕೂಡ. ಅಲ್ಲಿ ನಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅಲ್ಲ ನನ್ ಮನ್ಸು ಒಳ್ಳೇದು, ನಂಗೆ ಯಾರಿಗೂ ಕೆಟ್ಟದ್ ಮಾಡಕ್ ಆಗಲ್ಲ, ಅವ್ರ ಮನ್ಸು ನೋಯ್ಸಕ್ ಆಗಲ್ಲ. ಅಂಡ್ ನನ್ಗೂ ಯಾರೇನಾದ್ರು ನನ್ ಮನ್ಸಿಗೆ ನೋವಾಗತ್ತೆ. ಅದು ಸಾಫ್ಟ್ ನೇಚರ್ ಅಂದ್ರೆ ಬಹುಶಃ ಅದು. ಬಟ್ ಫಿಸಿಕಲಿ ಮೆಂಟಲಿ ಐ ಆಮ್ ಸ್ಟ್ರಾಂಗ್. Yeah, that was seen actually. But heartly I'm soft. Okay. But ಅದೇನು ಮಾಡಕ್ಕಾಗಲ್ಲ ಮ್ಯಾಮ್, ಬಿಕಾಸ್ ನೀವು ಬಿಗ್ ಬಾಸ್ ಅಲ್ಲಿ ಒಳಗಡೆ ನೀವು ಶೋ ನೋಡೋದೇ ಬೇರೆ ಒಂದು ವ್ಯೂವಲ್ಲಿ ನೋಡ್ತೀರಾ, ಹೊರಗಡೆ ಬಂದ್ಮೇಲೆ ನಿಮ್ಗೆ ಬೇರೆ ಒಂದು ವ್ಯೂ ಇರುತ್ತೆ. ಸೊ ಇವಾಗ ನೀವು ಎಲ್ರು ಜನಕ್ಕೆ ಅನ್ಸಿದೆ ನೀವು ಇಷ್ಟು ಬೇಗ ಬರಬಾರ್ದಾಗಿತ್ತು ಅನ್ನೋ ಒಂದು ಎಲ್ರಿಗೂ ಇದೆ, ಇವಾಗೂ ಹೇಳ್ಬೇಕು ಅಂತ ಹೇಳಿ, ಇನ್ ಕೇಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಕಳಿಸ್ತೀರಾ ಅಂದ್ರೆ ಅನುಷನೇ ಕಳಿಸಿ ಅನ್ನೋಷ್ಟು ಒಂದು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ ಜನ. ಸೊ ನೀವು ಹೊರಗಡೆ ಬಂದ್ಮೇಲೆ ಮ್ಯಾಮ್, ಅಲ್ಲಿದ್ದ ವ್ಯಕ್ತಿತ್ವಗಳು ಅಲ್ಲಿರುವಾಗ ಬೇರೆ ಇಂಟೆನ್ಷನ್ಸ್ ಇರುತ್ತೆ ನಿಮ್ಗೆ, ಹೊರಗಡೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸಿದೆ ಮ್ಯಾಮ್? ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಳಗಡೆ ಅರ್ಥ ಮಾಡ್ಕೊಳ್ಳೋದು ಫೇಲ್ಯೂರ್ ಆದ್ನ, ಅಥವಾ ಒಳಗಡೆ ಬೇರೆ ತರ ಇದೆ, ಹೊರಗಡೆ ಬೇರೆ ತರ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರುತ್ತೆ. ಸೊ ಹೊರಗಡೆ ಬಂದು ನೋಡಿದ್ಮೇಲೆ ನಿಮ್ಗೆ ಅನ್ಸಿದ್ಯಾ ಮ್ಯಾಮ್, ನಾನು ಎಲ್ಲೆಲ್ಲಿ ಏನೇನ್ ತಪ್ಪು ಮಾಡಿದೆ, ಎಲ್ಲೆಲ್ಲಿ ನಾನು ಸರಿ ಮಾಡ್ಕೊಬೋದಾಗಿತ್ತು ಅನ್ನೋದು ನಿಮ್ಗೆ ಅನ್ಸಿದ್ಯಾ ಮ್ಯಾಮ್? ಕೆಲವೊಮ್ಮೆ ಇನ್ಫ್ಯಾಕ್ಟ್ ನಾನು ಧರ್ಮ ಅವ್ರದ್ದು ನಂದು ಪೇರ್ ಇಷ್ಟಪಟ್ಟಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ಒಳಗಡೆ ನಾನು ಜಾಸ್ತಿ ತ್ರಿವಿಕ್ರಮ್, ಭವ್ಯ, ಚೈತ್ರ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಿದ್ದೆ. ಧರ್ಮ ಅವ್ರ ಜೊತೆಗೆ ಕಳೆದಂತ ದಿನಗಳನ್ನ, ಕ್ಷಣಗಳನ್ನ ಟೆಲಿಕಾಸ್ಟ್ ಆಗಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಕೊಟ್ಟಿದ್ದಾರೆ. ತುಂಬಾ ಇಷ್ಟಪಟ್ಟಿದ್ದಾರೆ. ನಂಗೆ ಅದು ಒಳಗಡೆ ಗೊತ್ತೇ ಇಲ್ಲ. ನಮ್ಮ ಪಾಡಿಗೆ ನಾವು ಎಲ್ಲರೊಟ್ಟಿಗೂ ಚೆನ್ನಾಗಿರ್ತದೆ, ಪರ್ಟಿಕ್ಯುಲರ್ ಆಗಿ ಇವ್ರು ಕಮ್ಮಿ ಇವ್ರು ಜಾಸ್ತಿ ಅನ್ನೋದು ಇರ್ಲಿಲ್ಲ ನನಗೆ. ಐ ವಾಸ್ ವಿತ್ ಎವ್ರಿಬಡಿ, ಎಲ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ದೆ. ಅಂಡ್ ಅಲ್ಲಿ ನನಗೆ ಜಡ್ಜ್ ಮಾಡಕ್ ಆಗ್ತಿರ್ಲಿಲ್ಲ, ಜನ ಯಾವ್ದು ಇಷ್ಟಪಡ್ತಿದ್ದಾರೆ ಅಂಡ್ ಯಾವ ತರ ಅವ್ರ ಕ್ಯಾರೆಕ್ಟರ್ ಹೇಗೆ ಅನ್ನೋದು ನಮ್ಗೆ ಒಳಗಡೆ ಗೊತ್ತಾಗ್ತಾ ಇರ್ಲಿಲ್ಲ. ಬಿಕಾಸ್ ಅವ್ರ ಏನ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿದ್ದಾರೆ ಅಂಡ್ ನನ್ನನ್ನು ಯಾವ ತರ ಟಾರ್ಗೆಟ್ ಮಾಡ್ತಾರೆ, ಐ ಲಿಟರಲಿ ಹ್ಯಾವ್ ನೋ ಐಡಿಯಾ. ಅಲ್ಲಿ ಏನ್ ಅನ್ಸ್ತಾ ಇತ್ತು ಅಂತಂದ್ರೆ, ಎಲ್ರು ಚೆನ್ನಾಗಿ ಮಾತಾಡ್ತಾರೆ, ನಾಮಿನೇಷನ್ಸ್ ಅಂತ ಬಂದಾಗ ನಾನು ಎಷ್ಟು ತಗೋತಾರೆ ನಾನು ತಗೊಂಡ್ಲೇಬೇಕು, ನಾನು ಒಂಚೂರು ಸೈಲೆಂಟ್ ಅಂತ ನನ್ನನ್ನ ಫಸ್ಟ್ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೊಂತಾ ಇದ್ದೆ. ಬಟ್ ಹೊರಗೆ ಬಂದ್ಮೇಲೆ ಗೊತ್ತಾಯ್ತು ಎಲ್ಲಾರು ಯಾವ್ಯಾವ ತರ ಗೇಮ್ಸ್ ಆಡ್ತಿದ್ದಾರೆ. ಅಂಡ್ ನಾನು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಗೆ ಇಷ್ಟು ಒಂದ್ ಒಳ್ಳೊಳ್ಳೆ ಅನುಷ ವಾಟ್ ಹ್ಯಾಪನ್ ಟು ಯು, ಅಷ್ಟು ಜಡ್ಜ್ ಮಾಡಕ್ ಆಗ್ಲಿಲ್ವಾ ಒಳಗಡೆ ಅಂತಾನು ಅನಿಸ್ತು. ಯಾಕಂದ್ರೆ ನಾನು ಅವ್ರಿಗೇನೋ ಮಾಡ್ಬಿಡ್ಬೇಕು, ಅವ್ರನ್ನ ಮನೆಯಿಂದ ಹೊರಗೆ. ಒಂದ್ ಮಾತು ಯಾರೋ ಒಬ್ರು ಹೇಳ್ತಾರೆ, ಅದು ಎಷ್ಟು ಮತ್ತು ಐ ಮೀನ್ ಸರಿಯಾಗಿ ಅದು ನೆನಪಾಗ್ತಿಲ್ಲ ಯಾರು ಹೇಳಿರೋ ಅಂತ. ನಮ್ಮ ಕೆಲಸ ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡಿ ಗೇಟ್ ಮುಂದೆ ನಿಲ್ಲಿಸ್ಬೇಕು, ಅವ್ರನ್ನ ಹೊರಗೆ ಕರ್ಕೊಳ್ಳೋದು ಬಿಗ್ ಬಾಸ್ ನೋಡ್ಕೊಂತಾರೆ. ನಾವು ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡಿ ನಿಲ್ಲಿಸ್ಬೇಕು. ಅದೇ ಈ ತರನು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ, ಮಾಡ್ಬೇಕು ಅಂದ್ರೆ ಆಟ. ಅದು ತಪ್ಪು ಅಂತಾನು ನಾನು ಹೇಳ್ತಿಲ್ಲ, ಅಂದ್ರೆ ಅಷ್ಟು ಬ್ರಿಲಿಯಂಟ್ಸ್ ಇದಾರೆ, ಸ್ಮಾರ್ಟ್ ಇದಾರೆ ಒಳಗಡೆ. ಅದು ನನ್ಗೆ ಒಳಗಿದ್ದಾಗ ಗೊತ್ತಾಗ್ತಿರ್ಲಿಲ್ಲ. ಒಳಗೆ ಎಲ್ಲಾರು ನಮ್ಮವರು, ನಮ್ಮವ್ರು ಯಾರು ಇಲ್ಲ, ಈ ತರ ಒಂದ್ ಭಾವನೆಯಲ್ಲಿ ಇದ್ದೇ ಬಿಟ್ರೆ ಹೊರಗೆ ಬಂದ್ಮೇಲೆ ಈ ತರ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಚೆನ್ನಾಗಿ. ವೀಕೆಂಡ್ ಅಲ್ಲಿ ಹನುಮಂತ್ ಅವರು ಒಂದ್ ಲೈನ್ ಹೇಳ್ತಾರೆ, ಇಲ್ಲಿ ಎಲ್ರು ಇನ್ನೋಸೆಂಟ್ ಅವ್ರ ಆಟ ಆಡ್ತಿದಾರೆ ಅಂತ. ಎಲ್ಲೋ ಒಂದ್ ಕಡೆ ಅದು ತುಂಬಾ ಸೂಕ್ತವಾದ ಸೆಂಟೆನ್ಸ್ ಹೇಳಿದ್ರು ಅಂತ ಅನ್ಸಿಲ್ವಾ ಮ್ಯಾಮ್? ಸುದೀಪ್ ಸರ್ ಕೇಳ್ತಾರೆ ಯಾರು ಇನ್ನೋಸೆಂಟ್ ಇದ್ದಾರೆ ಏನು ಅಂತ. ಈ ಗಿವ್ಸ್ ಅದು ಒಂದು ಸೆಂಟೆನ್ಸ್ ಅಲ್ಲಿ ಅವ್ರು ನೀಟಾಗಿ ಹೇಳ್ತಾರೆ, ಅರ್ಥಗಳಿದೆ ಅಂತ.
ಅದು ಇನ್ನೋಸೆಂಟ್ ಅಂತಾನು ಅನ್ಕೋಬಹುದು. ಇನ್ನೊಂದ್ ಕಡೆ ಎಲ್ಲಾರು ಯಾರ್ಯಾರು ಹೆಂಗ್ ಆಡ್ತಿದಾರೆ, ನಾನೇ ಸ್ಮಾರ್ಟ್ ಇದೀನಿ ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ತರನು ಇರ್ಬೋದು. ಅಂಡ್ ಅವ್ರವ್ರ ಆಟನ ಇನ್ನೋಸೆಂಟ್ ಆಗಿ ಆಡ್ತಿದಾರೆ, ಬಟ್ ಎಷ್ಟು ಸ್ಟ್ರಾಟಜೀಸ್ ಅವ್ರವ್ರ ನಡುವೆನೆ ಆಗ್ತಾ ಇದೆ. ಜೊತೆಲೇ ಇದ್ದೂನು ಪ್ಲಾನ್ ಮಾಡೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ಇನ್ನೋಸೆನ್ಸ್ ಅನ್ನೋ ತರನು ಹೇಳಿದ್ರು. ತುಂಬಾ ಅರ್ಥಗಳಿದೆ ಹನುಮಂತ. ಹೌದು ಹೌದು ಅವ್ರ ಹನುಮಂತ ಅವ್ರನ್ನ ಮುಗ್ಧ ಅಂತಾರೆ. ಈಸ್ ವೆರಿ ಸ್ಮಾರ್ಟ್ ಅಂಡ್ ಬ್ರಿಲಿಯಂಟ್. ಹೌದು, ಈಸ್ ಪ್ಲೇಯಿಂಗ್ ಇಸ್ ಗೇಮ್. ಅವ್ರ ಆಟ ಅವರು ನೀಟಾಗಿ ಆಡ್ತಿದ್ದಾರೆ. ಹಾ, ಅದು ಪ್ರಾಬ್ಲಿ ಅವರು ಜಗದೀಶ್ ಅವರು, ಐ ಮೀನ್ ಹೊರಗಡೆ ಬಂದ್ಮೇಲೆ ಜನಕ್ಕೆ ಏನ್ ಅನ್ಸಿದೆ ಅಂದ್ರೆ ಜಗದೀಶ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಅವ್ರ ಆಟ ಯಾವ ರೀತಿ ಅವರ ವೇ ಅಲ್ಲಿ ಆಡ್ತಿದ್ದಾರೆ, ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಬೇಕು. ಜನ ಅನ್ಕೊಂತಾರೆ ಅಗ್ರೆಷನ್ ಬೇಕು, ಕೋಪ ಬೇಕು, ಗಾಸಿಪ್ ಬೇಕು. ಜಗದೀಶ್ ಏನ್ ಗಾಸಿಪ್ ಮಾಡಿಲ್ಲ, ಹನುಮಂತ ಅವರು ಗಾಸಿಪ್ ಮಾಡಿಲ್ಲ. 6 ಜನ ಅಷ್ಟು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ರೆ ಕಂಟೆಂಟ್ ಕೊಡ್ತಾ ಇದಾರೆ ಅಷ್ಟು ಬ್ಯೂಟಿಫುಲ್. ಆಟ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಅವ್ರದೇ ಆದ ಒಂದು ಕಂಟೆಂಟ್, ಎಂಟರ್ಟೈನ್ಮೆಂಟ್ ಜನಕ್ಕೆ ಏನ್ ಕೊಡ್ಬೇಕು ಅದನ್ನ ಅವ್ರು ಕೊಡ್ತಿರೋದಕ್ಕೆ ಜನ ಇಷ್ಟಪಡ್ತಾ ಇದಾರೆ. ದಿಸ್ ಇಸ್ ಅ ರಾಂಗ್ ಅಸಂಪ್ಟಿಂಗ್. ನನಗೆಲ್ಲರೂ ಹೇಳೋದು ನೀನು ಕೋಪ ಮಾಡ್ಕೋಬೇಕಾಗಿತ್ತು, ನೀನ್ ಏನಾದ್ರು ಗಾಸಿಪ್ ಮಾಡ್ಬೇಕು. ಬಟ್ ಅದ್ ನಾನಲ್ಲ. ನಿಮ್ ಪ್ರಕಾರ ಏನಾದ್ರು ಸ್ವಲ್ಪ ಓವರ್ ಆಗಿ ಬಸ್ಟ್ ಔಟ್ ಆಗಿದ್ರೆ ಪ್ರಾಬ್ಲಿ ಇನ್ನೂ ಜಾಸ್ತಿ ದಿನ ಇರ್ತಾ ಇದ್ದೆ ನೀನು. ಅದ್ ನನಗೆ ಮಾಡಕ್ಕಾಗಲ್ಲ. ಐ ಕಾಂಟ್ ಫೇಕ್. ನಾನೇನು ಫೇಕ್ ಮಾಡಕ್ ಆಗಲ್ಲ. ನನ್ನ ವ್ಯಕ್ತಿತ್ವ ಇರೋದೇ ಹಂಗೆ, ನಾನು ಇದ್ದಿದ್ದು ಹಂಗೆ. ಅದು ಒಂದೇ ವಾರಕ್ಕೆ ಆಗಿರ್ಲಿ, ನಾನು ಒಂದೇ ವಾರಕ್ಕೆ ಆಚೆ ಕಳ್ಸಿದ್ರು ಬಹುಶಃ ನಾನು ಹಂಗೆ ಆಚೆ ಬರ್ತಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.